ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಂತೂ ಸಿಕ್ಕಾಪಟ್ಟೆ ಟೈರ್ಡಾಗಿ ಹೋಗಿದ್ದೀನಿ. ಬಿಕಾಸ್ ಆಫ್ 4 ಕ್ಲೈಂಟ್ ಹತ್ರ ಹೋಗಿದ್ದೀನಿ ಗಾಯ್ಸ್. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಆಯಿತು. 4 ಕ್ಲೈಂಟು ಕೆಲಸ ಮುಗಿಸಿ ಹೋಗ್ತಾ ಇದ್ದೀನಿ ಮನೆಗೆ. ಬೆಳಗ್ಗೆ ಲಾಗ್ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂಥೇಳಿ ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಯಾವ್ಯಾವ ಕ್ಲೈಂಟ್ ಹತ್ರ ಹೋಗಿದ್ದೆ ಅಂತ ಹಂಗೆ ಒಂದೊಂದೇ ಮಾತಾಡಿಕೊಂಡು ನಿಮ್ಗೆ ಅದರದ್ದೇ ಒಂದೊಂದೇ ವೀಡಿಯೋ ತೋರಿಸ್ತೀನಿ, ನೋಡ್ಕೊಂಬರೋಣ. ಇವತ್ತು ಬೆಳಗ್ಗೆ ಫಸ್ಟ್ ಆಫೀಸ್ಗೆ ಹೋಗಿ ಆಫೀಸಿಂದ ಸ್ವಲ್ಪ ಕೆಲಸ ಇತ್ತು ಗಾಯ್ಸ್. ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇವತ್ತು ಹೋಗಿದ್ದು ಫಸ್ಟ್ ಲೊಕೇಶನ್ನು ನಟಾಶಾ ಗಾಲ್ಫ್ ವ್ಯೂ ಅಂತ. ಅಲ್ಲೊಂದು ರಿಮೋಟ್ ಕಾನ್ಫಿಗರ್ ಮಾಡಬೇಕಾಗಿತ್ತು. ಮೀನ್ಸ್ 1 ಅಂದರೆ 2 ರಿಮೋಟ್ ಕಾನ್ಫಿಗರ್ ಮಾಡಿಕೊಡ್ಬೇಕಾಗಿತ್ತು. ಅಲ್ಲಿ ಕಾನ್ಫಿಗರ್ ಮಾಡಿ ಸ್ವಲ್ಪ ಇಶ್ಯೂ ಇತ್ತು, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿ ಅವ್ರಿಗೆ ಡೌಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಚೆಕ್ ಮಾಡಿಸಿ ಕೊಟ್ಟು ಮುಗೀತು. ಅದ್ರದ್ದು ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದಾದಮೇಲೆ ನಾವು ಮಾತಾಡೋಣ. ನೋಡಿದ್ರ ನತಾಶಾ ಗಾಲ್ಫ್ ವ್ಯೂದು ಹೆಂಗಿದೆ ಅಂತ. ಅದು ಆ್ಯಕ್ಚುಲಿ ಒಂದು ರಿಮೋಟ್ ಕಾನ್ಫಿಗರು ಮತ್ತು ಒಂದು ಸ್ವಲ್ಪ ಅಲೈನ್ಮೆಂಟ್ ಹೋಗಿತ್ತು. ಅಲೈನ್ಮೆಂಟ್ ಮಾಡಿ ಅವರು ಮತ್ತು ಪವರ್ದೆಲ್ಲ ಒಂದು ಸ್ವಲ್ಪ ಇಶ್ಯೂ ಇತ್ತು, ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಎಲೆಕ್ಟ್ರಿಷಿಯನ್ಗೆ ಮತ್ತು ಮ್ಯಾನೇಜರ್ಗೆ. ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬಿಟ್ಟು ಬಂದೆ. ಅದು ಆ್ಯಕ್ಚುಲಿ ತುಂಬ ದಿನ ಆಗಿದೆ ಗಾಯ್ಸ್ ಇನ್ಸ್ಟಾಲೇಷನ್ ಮಾಡಿ. ದಿನ ಮೀನ್ಸ್ ತುಂಬ ವರ್ಷಗಳಾಗೋಗಿದೆ. ಐ ಥಿಂಕ್ ನನ್ನ ಪ್ರಕಾರ ಒಂದು 1.5 to 2 years ಮೇಲೆ ಆಗಿದೆ ಅದು ಇನ್ಸ್ಟಾಲೇಷನ್ ಮಾಡಿ. ಅವ್ರಿಗೆ ರಿಮೋಟ್ಸು ಕೆಟ್ಟೋಗಿತ್ತು ಅಂತೇಳಿ ಹೊಸ ರಿಮೋಟ್ಗಳು ಕೊಟ್ಟು 2 ಬಂದಿದ್ದು. ಅಲ್ಲಿಂದ ಪಕ್ಕದಲ್ಲೇ ಇನ್ನೊಂದು ಕ್ಲೈಂಟ್ ಇತ್ತು ಗೈಸ್, ದಮ್ಳೂರು ಹತ್ರನೇ. ನತಾಶಾ ಗಾಲ್ಫ್ ವ್ಯೂದು ದಮ್ಳೂರು ಹತ್ರನೇ. ಇದನ್ನು ಅಲ್ಲಿಂದ ಇನ್ನೊಂದು 1 kilometer 2 kilometers ಇತ್ತು ಅಷ್ಟೇ. ಇನ್ನೊಂದು ಕ್ಲೈಂಟ್, ಆ ಕ್ಲೈಂಟ್ ಹೆಸರೇನೋ ಮರ್ತೋಗಿದ್ದೀನಿ. ಅದು ಚೆನ್ನಾಗಿದೆ ಆ್ಯಕ್ಚುಲಿ. ಬಿಸ್ನೆಸ್ ಪಾರ್ಕ್ ಅಂತ ಸಮಥಿಂಗ್ ಏನೋ ಬರುತ್ತೆ ಅವ್ರದ್ದು ಅಷ್ಟು. ಆ್ಯಕ್ಚುಲಿ ಅದು ಇನ್ನೂ ಹಳೇದು, 8 years ಏನೋ ಹಳೇ ಬ್ಯಾರಿಯರ್ ಅದು ಫುಲ್ಲು ಕೆಟ್ಟೋಗಿದೆ ಗೈಸ್. ಮೋಟ್ರ್ ಸಮೇತ ಎಲ್ಲ ಕೆಟ್ಟೋಗಿದೆ. ಮೋಟರ್ ಪ್ರಾಬ್ಲಮ್ ಇದೆ, PCB ಬೋರ್ಡು ಪ್ರಾಬ್ಲಮ್ ಇದೆ. ಅದನ್ನು ರೆಡಿ ಮಾಡ್ಬೋದಿಲ್ಲ, ನೀವು ಹೊಸದು ಹಾಕ್ಕೊಬೋದು ಸರ್ ಅಂತ ಹೇಳಿದೆ. ಹೌದಾ, ಆಯಿತು, ಅದ್ರದ್ದು ಮಾತಾಡೋಣ ಅಂತೇಳ್ಬಿಟ್ಟು ಇದು ಮಾಡಿದ್ರು. ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಗಾಯ್ಸ್. ಅವರೇನು ಹೇಳಿದ ತಕ್ಷಣ ಒಪ್ಕೊಂಬಿಡಲ್ಲ, ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು, ಏನೇನು ಹೋಗಿದೆ ಎಲ್ಲ ತೋರಿಸ್ಬೇಕಾಗಿತ್ತು. ಎಲ್ಲ ತೋರಿಸ್ದೆ ಅವ್ರಿಗೆ. ಓಕೆ ಅಂದ್ಬಿಟ್ಟು ಸುಮ್ಮನೆ ಆದರು. ಮತ್ತು ಮೇಲಲ್ಲಿ ನನಗೆ ಅದರದ್ದೆಲ್ಲ ಇನ್ಫಾರ್ಮೇಷನ್ ಕೊಡಿ ಈ ಥರ ಅಂತೇಳಿದ್ರು. ಅದನ್ನೆಲ್ಲ ನಮ್ಮ ಮೇಡಮ್ಗೆ ಹೇಳಿ ಅದೆಲ್ಲ ಮೇಲ್ ಮಾಡಿ ಮೇಡಮ್ ಇದೆಲ್ಲ ಅಂತೇಳ್ಬಿಟ್ಟು ಅವರು ಎಲ್ಲ ಇನ್ಫಾರ್ಮೇಷನು ಕೊಟ್ಟಿದ್ದೀನಿ. ಮೇಲ್ ಐಡಿನೂ ಕಲೆಕ್ಟ್ ಮಾಡಿ ಅವ್ರು ಕೊಟ್ಟೆ, ಮೇಲ್ ಮಾಡ್ಕೊತೀನಿ ಅಂತೇಳಿದ್ರು. ಅದಾದಮೇಲೆ ಅಲ್ಲಿಂದ ಮತ್ತೆ ನಾವು ಸರ್ಜಾಪುರ ರೋಡ್ಗೆ ಹೋಗಬೇಕಾಗಿತ್ತು. ಸರ್ಜಾಪುರ ರೋಡು ನಮಗೆ ಒಂದು ಕ್ಲೈಂಟ್ ಇದ್ದಾರೆ, ರೇಂಬೋ ರೆಸಿಡೆನ್ಸಿ ಅಂತ. ಅವ್ರದ್ದು ಅಷ್ಟೇ, ಅವ್ರಿಗೂ ಒಂದು ಮ್ಯಾನ್ಯುವಲ್ ಸ್ವಿಚ್ಚು ಸೇಮ್ ರಿಮೋಟ್ ಥರನೇ ಬರುತ್ತೆ. ಅಂದರೆ ಅದು ಪವರಿಂದ ಯೂಸ್ ಮಾಡ್ತಾರೆ, ಪವರ್ ಕಾಟಿಂದ.
ಯೂಸ್ ಮಾಡಬೇಕಾಗುತ್ತೆ. ಅದನ್ನು ಕಾನ್ಫಿಗರ್ ಮಾಡಬೇಕಾಗಿತ್ತು, ಅದೊಂದು ಕೊಡಬೇಕಾಗಿತ್ತು. ಅಲ್ಲಿಗೂ ಹೋಗಿದ್ದೆ. ಅವ್ರದ್ದು ಅಷ್ಟೇ ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದಾದಮೇಲೆ ನಿಮಗೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಗಾಯ್ಸ್, ಹೇಗೆ ಅನ್ನಿಸ್ತು ವೀಡಿಯೋ? ಪ್ರೈಮರಿ ರೆಸಿಡೆನ್ಸಿದು ಅವ್ರಿಗೊಂದು ಮ್ಯಾನ್ಯಲ್ ಸ್ವಿಚ್ ಕೊಡಬೇಕಾಗಿತ್ತು. ಮ್ಯಾನ್ಯಲ್ ಸ್ವಿಚ್ಗೆ ಹೋಗಿ ಕೊಟ್ಬಿಟ್ಟು ಕಾನ್ಫಿಗರ್ ಮಾಡಬೇಕಾಗಿತ್ತು. ಜಸ್ಟ್ ಕೊಡೋದಂದರೆ ಕೊಡೋದು ತುಂಬದೇ ಇರೋಲ್ಲ, ಕಾನ್ಫಿಗರ್ ಮಾಡಬೇಕಾಗಿತ್ತು. ಕಾನ್ಫಿಗರ್ ಮಾಡಿಬಿಟ್ಟು ಮ್ಯಾನೇಜರ್ಗೆ ತೋರಿಸಿ ಮತ್ತು ಸೆಕ್ಯೂರಿಟಿಯವ್ರಿಗೆ ವರ್ಕಿಂಗ್ ಆಗ್ತಿರೋದು ತೋರಿಸಿ ಕೊಟ್ಬಿಟ್ಟು ಬಂದಿದ್ದು. ಅಲ್ಲಿ ಒಂದು ಎಂಟ್ರಿಗೆ ಒಂದು ಹಾಕಿದ್ದೀವಿ, ಪ್ಲಸ್ ಒಂದು ಎಕ್ಸಿಟ್ಗೆ ಒಂದು ಹಾಕಿದ್ದೀವಿ. ಎಕ್ಸಿಟ್ಗೆ ಬಂದು ವಿತ್ ಇದು ಹಾಕಿದ್ದೀವಿ ಗೈಸ್, ಏನು ಹೇಳಿ, IR ಹಾಕಿದ್ದೀವಿ. ಓಕೆನಾ, ಸೆನ್ಸರ್ಸಿಂದ ಓಪನ್ ಆಗುತ್ತೆ ಬ್ಯಾರಿಯರು. ಎಂಟ್ರಿಗೆ ಬಂದು ಲೈಕ್ ನಾರ್ಮಲ್ಲು ಫಾಸ್ಟಾಗಿಂದ ಓಪನ್ ಆಗುತ್ತೆ UHFಯಿಂದ, ಆ ಥರದ್ದು ಮಾಡಿದ್ದೀವಿ. ಅದು ಆ್ಯಕ್ಚುಲಿ ಅಷ್ಟೇ ಗಾಯ್ಸ್, ಅದು ತುಂಬ ವರ್ಷ ಆಯ್ತು. ಆ್ಯಕ್ಚುಲಿ ಲಾಕ್ಡೌನ್ ಬಿಫೋರೇ ಮಾಡಿದ್ದೆ, ಐ ಥಿಂಕ್ ಅದೆಲ್ಲ ಲಾಕ್ಡೌನ್ ಬಿಫೋರೇ ಮಾಡಿರೋದು. ಇನ್ನು ಅವ್ರಿಗೂ ರನ್ ಆಗ್ತಾಯಿದೆ, ಏನೂ ತೊಂದರೆ ಇಲ್ಲ. ಏನು ಹೋದರೆ ಒಂದು ರಿಮೋಟ್ ಹೋಗುತ್ತೆ ಅಥವಾ ಮ್ಯಾನ್ಯಲ್ ಸ್ವಿಚ್ ಹೋಗುತ್ತೆ. ಐ ಥಿಂಕ್ ಅವ್ರು ನಮ್ಮ ಕಡೆಯಿಂದ ಮ್ಯಾನ್ಯಲ್ ಸ್ವಿಚ್ ಮಾತ್ರನೇ ಪರ್ಚೇಸ್ ಮಾಡೋದು, ರಿಮೋಟ್ ಏನು ಪರ್ಚೇಸ್ ಮಾಡಲ್ಲ. ಅದರಿಂದ ಎಲ್ಲ ವರ್ಕಿಂಗಲ್ಲಿದೆ, ಏನು ತೊಂದರೆ ಇಲ್ಲ. ಅಲ್ಲೂ ಕೆಲಸ ಮುಗಿಸ್ಕೊಂಡು ಮತ್ತು KR-ಪುರಂ ಹತ್ರ ಬಂದೆ ಗೈಸ್. ನಾನು KR-ಪುರಂ ಹತ್ರ ಬ್ರೂಟ್ ಫಿಟ್ ಅಂತ ಒಂದು ಜಿಮ್ ಇದೆ, ನಮ್ಮ ಬಾಲಾಜಿ ಸರ್ ಕಸ್ಟಮರ್ದು. ಅಲ್ಲಿ ಒಂದು ಟರ್ನ್ ಶೈಲ್ ಹಾಕಿದ್ದೀನಿ, ಅದೊಂದು ಸ್ವಲ್ಪ ಇಶ್ಯೂ ಇತ್ತು. ಅದು ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದಾದಮೇಲೆ ಅದ್ರ ಬಗ್ಗೆ ಮಾತಾಡೋಣ ನಾವು. ಗಾಯ್ಸ್, ನೋಡಿದ್ರ ಬ್ರೂಟ್ ಫಿಟ್ಟಲ್ಲಿ ನಮ್ಮದು ಟರ್ನ್ ಸ್ಟೈಲು. ಅದು ಟರ್ನ್ ಸ್ಟೈಲ್ ಅಂತೀವಿ ನಾವು. ಅದರಲ್ಲಿ ಬಯೋಮೆಟ್ರಿಕ್ಸ್ ಎಲ್ಲ ಹಾಕಿದ್ದೀವಿ. ಅದು ಪಂಚ್ ಮಾಡಿದ್ರೆ ಮಾತ್ರ ಅಲೋ ಮಾಡುತ್ತೆ, ಇಲ್ಲಾಂದರೆ ಅಲೋ ಮಾಡಲ್ಲ. ಲೈಕ್ ಅದರಲ್ಲಿ ಆಥರೈಸ್ ಪರ್ಸನ್ ಮಾತ್ರ, ಯಾರು ರಿಜಿಸ್ಟರ್ ಆಗಿರುತ್ತೆ, ಯಾರು ಜಿಮ್ ಒಳಗಡೆ ಹೋಗಬೇಕು, ಫೀಸ್ ಕೊಟ್ಟು ಕರೆಕ್ಟಾಗಿ, ಅದೆಲ್ಲ ಲೈಕ್ ಸಾಫ್ಟ್ವೇರ್ಗಳು ಕೂಡ ಮೆನ್ಷನ್ ಆಗುತ್ತೆ. ಅದು ತುಂಬ ಕಡೆ ಹಾಕ್ತೀವಿ ಗಾಯ್ಸ್ ನಾವು. ಅದನ್ನ ಟರ್ನ್ ಸ್ಟೈಲ್ ಅಂತೀವಿ. ಅದು ಫ್ಲಾಪ್ ಬ್ಯಾರಿಯರ್ಸು ಬರುತ್ತೆ, P-ಟೈಪ್ ಬ್ಯಾರಿಯರ್ಸು ಬರುತ್ತೆ, ತುಂಬ ಟೈಪ್ ಬರುತ್ತೆ. ಎಲ್ಲ ಒಂದೊಂದೇ ತೋರಿಸ್ತೀನಿ ನಾನು. ಇದು ಬಂದು KR-ಪುರಂ ಹತ್ರ ಇರೋದು ಬ್ರೂಟ್ ಫಿಟ್, KR-ಪುರಂ ಹತ್ರ ಇರೋ ಬ್ರೂಟ್ ಫಿಟ್ ಜಿಮ್. ಅದು ಸಕ್ಕತ್ತಾಗಿದೆ ಗೈಸ್. ಜಿಮ್ಮು ಅಷ್ಟೇ ಸಕ್ಕತ್ತಾಗಿ ಮೇಂಟೈನ್ ಮಾಡ್ತಾವ್ರೆ. ಇದೇನು ಪ್ರಮೋಷನಲ್ ಅಲ್ಲ, ಅದು ಆ್ಯಕ್ಚುಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾವ್ರೆ. ನೋಡಿದ್ದೀನಿ ನಾನು, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಕೋಚೆಲ್ಲ ಸಿಕ್ಕಾಪಟ್ಟೆ ಇದ್ದಾರೆ, ತುಂಬ ಜನ ಇದ್ದಾರೆ ಅಲ್ಲಿ ಟ್ರೈನರ್ಸು. ಹೇಗನ್ನಿಸ್ತು ಗೈಸ್? ಹೌದು, ವೀಡಿಯೋಸು ಇಷ್ಟೇ ವೀಡಿಯೋಸ್ ಹಾಕಿದ್ದೀನಿ. ಇವತ್ತೊಂದೇ ದಿನಕ್ಕೆ 3 ವೀಡಿಯೋ ಹಾಕಿದ್ದೀನಿ. ಆ್ಯಕ್ಚುಲಿ 3 ಕಡೆ ಕೆಲಸ ಮಾಡಿರೋದು. ಇನ್ನೊಂದು ಕಡೆ ಏನು ಕೆಲಸ ಆಗಿಲ್ಲ, ಅದು ಪ್ರಾಬ್ಲಮ್ ಆಗಿತ್ತಲ್ಲ, ಫುಲ್ ಕೆಟ್ಟೋಗಿದೆ. ಅದಕ್ಕೆ ಅದ್ರದ್ದೇನು ರೆಕಾರ್ಡ್ ಮಾಡಲಿಲ್ಲ, ಅದಕ್ಕೇನು ಇದು ಮಾಡೋಕ್ಕೆ ಹೋಗಲಿಲ್ಲ, ಅದಕ್ಕೆ ಸುಮ್ಮನೆ ಆಗೋದೆ. ಹೇಗನ್ನಿಸ್ತು ಗೈಸ್? ಇದು ಬೂಮ್ ಬ್ಯಾರಿಯರ್ಸು, ಫ್ಲಾಪ್ ಬ್ಯಾರಿಯರ್ಸು ತುಂಬ ಇದ್ದಾವೆ ಗೈಸ್. ಯಾರಿಗಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಹಾಕ್ತೀನಿ. ನಿಮಗೆ ಹಾಕೋಕ್ಕೆ ಎಲ್ಲ ಕಡೆಯಿಂದ ಇದು ಮಾಡ್ತೀನಿ. ಪ್ಲಸ್ ಡಿಸ್ಕೌಂಟ್ ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನ ಮಾಡಿಸ್ಕೊಡ್ತೀನಿ ನಾನು, ನಮ್ಮ ಆಫೀಸ್ ಕಡೆಯಿಂದ ಹೇಳ್ಬಿಟ್ಟು, ನಮ್ಮ ಕ್ಲೈಂಟ್ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಡ್ತೀನಿ ನಾನು, ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬಿಟ್ಟು.
ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಂಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆ ಗೈಸ್, ಮತ್ತೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.